ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ನಾನಿವತ್ತು ನಾಗಾ ಸಾಧುಗಳ ಬಗ್ಗೆ, ಅಘೋರಿಗಳ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾಗಾ ಸಾಧುಗಳ ಕಠಿಣ ಬದುಕು, ಹಾಗೆ ದೇಶ ಧರ್ಮಕ್ಕಾಗಿ ಹಿಂದಿನಿಂದ ಅವರು ಹೋರಾಡ್ಕೊಂಡು ಬಂದಿರುವಂತಹ ರೋಚಕ ಇತಿಹಾಸದ ಕಥೆಯಾಗಿರುತ್ತೆ. ಮಹಾಕುಂಭಮೇಳ ನಡೀತಾ ಇದೆ. ಈ ಕುಂಭಮೇಳದಲ್ಲಿ ಭಾಗಿಯಾಗಿರೋ ಸಾಧು ಸಂತರ ಬಗ್ಗೆ, ಅಘೋರಿಗಳ ಬಗ್ಗೆ ತುಂಬಾ ಮಂದಿಗೆ ಅಷ್ಟೊಂದು ಮಾಹಿತಿ ಇರಲಿಕ್ಕಿಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿರೋ ನಾಗಾ ಸಾಧುಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊರತೆ ಇರೋದ್ರಿಂದ ಆ ಮಾಹಿತಿಯನ್ನ ನಿಮಗೆ ತಲುಪಿಸೋ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ನಾಗಾ ಸಾಧುಗಳ ಬದುಕು ಹೇಗೆ, ಅವರ ಇತಿಹಾಸ ಯಾವ ರೀತಿಯಾಗಿದೆ, ನಾಗಾ ಸಾಧುಗಳು ಯಾಕೆ ಬಟ್ಟೆ ಧರಿಸೋದಿಲ್ಲ, ಅವರ ಜೀವನ ಶೈಲಿ ಯಾವ ರೀತಿಯಾಗಿರುತ್ತೆ, ಜೊತೆಗೆ ದೇಶ ಧರ್ಮಕ್ಕಾಗಿ ಇವರ ಕೊಡುಗೆ ಎಂಥದ್ದು, ಸನಾತನ ಧರ್ಮಕ್ಕಾಗಿ ಆ ಧರ್ಮ ರಕ್ಷಣೆಗಾಗಿ ಇವರು ಮಾಡ್ತಾ ಇರುವಂತಹ ಕೆಲಸಗಳು ಎಂಥದ್ದು, ಲಕ್ಷಕ್ಕೂ ಹೆಚ್ಚು ಸಾಧು ಸಂತರನ್ನ ತೈಮೂರ್ ಬಲಿ ಪಡೆದ ಸಂದರ್ಭ ಹೇಗಿತ್ತು, ಹೀಗೆ ನಾಗಾ ಸಾಧುಗಳ ಜೀವನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಸನಾತನ ಧರ್ಮದ ರಕ್ಷಕರಾಗಿ ಇವರು ಕೆಲಸ ಮಾಡ್ತಾರೆ. ಸಾಮಾನ್ಯವಾಗಿ ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರೋದಿಲ್ಲ. ಅವರ ತಪಸ್ಸು, ತಮ್ಮದೇ ಆದ ದೈನಂದಿನ ಕಠಿಣ ಆಚರಣೆ, ಹಾಗೆ ಧರ್ಮ ರಕ್ಷಣೆಗೆ ಬೇಕಾದಂತಹ ತಯಾರಿಗಳಲ್ಲೇ ಇವರು ನಿರತರಾಗಿರ್ತಾರೆ ಅಂತ ಹೇಳ್ಬೋದು. ಈ ಕುಂಭಮೇಳದಂತಹ ವಿಶೇಷ ಸಮಯದಲ್ಲಿ ಮಾತ್ರ ಇವರು ಜನಸಾಮಾನ್ಯರ ಮುಂದೆ ಬರ್ತಾರೆ. ಶಿವಸ್ವರೂಪಿ ಅಂತ ಹೇಳ್ತಾರೆ. ಧರ್ಮ ಸೈನಿಕರು ಅಂತಾನೂ ಈ ನಾಗಾ ಸಾಧುಗಳನ್ನ ಕರೀತಾರೆ. ಹಾಗೆ ದಂಡೆತ್ತಿ ಬಂದಂತಹ ಮುಸ್ಲಿಂ ದೊರೆಗಳ ಎದೆ ನಡುಗಿಸಿದ್ದು ಕೂಡ ಇವರೇ. ಇವರ ಪ್ರಾಣ ತ್ಯಾಗ, ಧರ್ಮ ರಕ್ಷಣೆಗೆ ಶಸ್ತ್ರ ಎತ್ತಿದ್ದರ ಒಂದಷ್ಟು ರೋಚಕ ಇತಿಹಾಸದ ಕಥೆಯನ್ನ ನಿಮಗೆ ಹೇಳ್ತಾ ಇದ್ದೀವಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಈ ಮಹಾಕುಂಭಮೇಳದ ಕೇಂದ್ರ ಬಿಂದು ಅಂತಂದ್ರೆ ಅದು ನಾಗಾ ಸಾಧುಗಳು ಅಂತಾನೆ ಹೇಳ್ಬೇಕು. ನಾಗಾ ಸಾಧುಗಳು ಅಂದ್ರೆ ಸಮಾಜದಿಂದ ದೂರ ಇರೋರು, ಎಲ್ಲವನ್ನೂ ಬಿಟ್ಟು ವೈರಾಗಿಗಳಾಗಿರೋರು ಅಂತ ನಾವ್ ಅಂದ್ಕೊಂಡಿದೀವಿ. ಆದ್ರೆ ನಾಗಾ ಸಾಧುಗಳ ಇತಿಹಾಸದ ಬಗ್ಗೆ ಗೊತ್ತಾದ್ರೆ ನಿಜಕ್ಕೂ ಮೈ ರೋಮಾಂಚನ ಅನ್ಸ್ಬಿಡುತ್ತೆ. ಈ ಹಿಂದೆ ದೇಶದ ಮೇಲೆ ಶತ್ರುಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದಾರೆ ನಾಗಾ ಸಾಧುಗಳು. ದೇಶ ರಕ್ಷಣೆಯಲ್ಲಿ, ಧರ್ಮ ರಕ್ಷಣೆಯಲ್ಲಿ ಸದಾ ಮುಂದೆ ಇರ್ತಾರೆ. ಜಗತ್ತಿನ ಮಹಾನ್ ಆಕ್ರಮಣಕಾರಿ ತೈಮೂರ್ ಸೇರಿದ ಹಾಗೆ ಅನೇಕ ಶತ್ರುಗಳ ವಿರುದ್ಧ ಕೂಡ ಇವರು ಯುದ್ಧ ಮಾಡಿದ್ದಾರೆ. ಸೊ ಸನಾತನ ಧರ್ಮ ರಕ್ಷಣೆಯಲ್ಲಿ ನಾಗಾ ಸಾಧುಗಳ ಪಾತ್ರ ಎಂಥದ್ದು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆ ಸಮೇತ, ಜೊತೆಗೆ ಅವರ ಜೀವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಔರಂಗಜೇಬ್ ಭಾರತದ ಮೇಲೆ ದಾಳಿ ಮಾಡಿದಾಗ 40,000 ಸೈನಿಕರನ್ನ ಕೇವಲ 4,000 ನಾಗಾ ಸಾಧುಗಳು ಎದುರಿಸಿ ಹಿಮ್ಮೆಟ್ಟಿಸಿದ್ದಾರೆ. ಅವರಲ್ಲಿ ಅಂತಹ ದೇಶಭಕ್ತಿ, ಶಕ್ತಿ, ಯುಕ್ತಿ ಎರಡೂ ಇದೆ. ಹಾಗೇನೆ ಅದು 1398ರ ಸಮಯ. ಜಗತ್ತು ಕಂಡ ಅತೀ ಕ್ರೂರಿ, ಆಕ್ರಮಣಕಾರಿ, ರಕ್ತ ಪಿಪಾಸು, ನರ ರಾಕ್ಷಕ ಅಂತಾನೆ ಕುಖ್ಯಾತಿ ಪಡೆದಿದ್ದ ತೈಮೂರ್ ಭಾರತದ ಮೇಲೆ ದಂಡೆತ್ತಿ ಬಂದಿದ್ದ. ದೆಹಲಿ ಸುಲ್ತಾನರು ಮೂರ್ತಿ ಪೂಜಕರಾದ ಹಿಂದೂಗಳ ಬಗ್ಗೆ ಹೆಚ್ಚಿನ ಸಹಿಷ್ಣುತೆಯನ್ನ ಇಟ್ಕೊಂಡಿದ್ದಾರೆ ಅನ್ನೋ ನೆಪ ಇಟ್ಕೊಂಡು ತೈಮೂರ್ ಅವರಿಗೆ ಶಿಕ್ಷೆ ಕೊಡೋ ಉದ್ದೇಶದಿಂದ ಭಾರತದ ಮೇಲೆ ದಂಡಯಾತ್ರೆಯನ್ನ ಕೈಗೊಳ್ತಾನೆ. ಆಗ ಅವನ ವಯಸ್ಸು 60 ದಾಟಿತ್ತು. 1398ರ ಸೆಪ್ಟೆಂಬರ್ 24ಕ್ಕೆ ತೈಮೂರ್ನ ಸೈನ್ಯ ಸಿಂಧೂ ನದಿಯನ್ನ ದಾಟಿ ಬರುತ್ತೆ. ತಾನು ಬಂದ ಹಾದಿಯಲ್ಲಿ ಸಿಕ್ಕಿದವರನ್ನ ಸುಲಿದು ಪಟ್ಟಣಗಳನ್ನೆಲ್ಲ ನಾಶ ಮಾಡಿ ಐಶ್ವರ್ಯ ಎಲ್ಲವನ್ನ ಕೊಳ್ಳೆ ಹೊಡೆದು ದೆಹಲಿ ಕಡೆಗೆ ತೈಮೂರ್ ಹೋಗ್ತಾನೆ. ಡಿಸೆಂಬರ್ 17ರಂದು ಪಾಣಿಪಟ್ ಯುದ್ಧ ಭೂಮಿಯಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಸೇನೆಯನ್ನ ಸೋಲಿಸ್ತಾನೆ. ಅದರ ನೆಕ್ಸ್ಟ್ ಡೇ ದೆಹಲಿಗೆ ಎಂಟ್ರಿ ಕೊಡ್ತಾನೆ. ತೈಮೂರ್ನ ಸೈನ್ಯ ನಗರವನ್ನ ಸತತವಾಗಿ 5 ದಿನ ಲೂಟಿ ಮಾಡುತ್ತೆ. ಕಟ್ಟಡಗಳೆಲ್ಲವನ್ನ ಉಡೀಸ್ ಮಾಡ್ಬಿಡ್ತಾರೆ. ಲಕ್ಷಗಟ್ಟಲೆ ನಿರಪರಾಧಿ ಪ್ರಜೆಗಳೆಲ್ಲ ಕೊಲೆ ಆಗ್ತಾರೆ. ಇನ್ ಕೆಲವರು ಬಂಧಿತರಾಗ್ತಾರೆ. ತೈಮೂರ್ನ ಹೊಡೆತದಿಂದ ಚೇತರಿಸಿಕೊಳ್ಳೋದಕ್ಕೆ ದೆಹಲಿಗೆ 1 ಶತಮಾನವೇ ಬೇಕಾಯಿತು ಅಂತ ಹೇಳ್ಬೋದು. ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪಿಸೋದು ತೈಮೂರ್ನ ಉದ್ದೇಶ ಆಗಿರಲಿಲ್ಲ. ಆತ ಇಲ್ಲಿಗೆ ಕೇವಲ ಕೊಳ್ಳೆ ಹೊಡೆಯೋದಕ್ಕೆ ಬಂದಿದ್ದ ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವರು ಮೂರ್ತಿ ಪೂಜಕರಾದ ಹಿಂದೂಗಳ ಪರವಾಗಿದ್ದಾರೆ, ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ದೆಹಲಿ ಸುಲ್ತಾನರು ಅನ್ನೋ ಕಾರಣವನ್ನು ಕೂಡ ಕೆಲವರು ಹೇಳ್ತಾರೆ. ಕೇವಲ 15 ದಿವಸಗಳ ನಂತರ ದೆಹಲಿಯಿಂದ ಆತ ಕಾಲ್ ತೆಗಿತಾನೆ. 1399ರ ಜನವರಿ 9ನೇ ತಾರೀಕು ತೈಮೂರ್ ಮೀರತ್ ಮೇಲೆ ಕೂಡ ದಾಳಿ ಮಾಡಿ ಅಲ್ಲೂ ಕೂಡ ಕೊಳ್ಳೆ ಹೊಡೆದು ಜನರನ್ನ ಸಾಮೂಹಿಕವಾಗಿ ಕೊಲೆ ಮಾಡ್ತಾನೆ. ಅಲ್ಲಿಂದ ಹೋಗುವಾಗ ಮಾರ್ಗ ಮಧ್ಯೆ ಹರಿದ್ವಾರದಲ್ಲಿ ಅವತ್ತು ಕುಂಭಮೇಳ ಆಯೋಜನೆಯಾಗಿತ್ತು. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ರಾತ್ರೋರಾತ್ರಿ ತನ್ನ ಅಷ್ಟೂ ರಾಕ್ಷಸ ಪಡೆಯನ್ನ ಸೀದಾ ಹರಿದ್ವಾರದ ಒಳಗಡೆ ನುಗ್ಗಿಸ್ಬಿಡ್ತಾನೆ.
ಅವತ್ತು ಅದ್ಯಾವ ಪರಿ ತೈಮೂರ್ ತನ್ನ ಪೈಶಾಚಿಕತೆಯನ್ನ ಮೆರೆದಿದ್ದ ಅಂತಂದ್ರೆ, ನಿದ್ರೆಯಲ್ಲಿದ್ದ ಸಾಧು ಸಂತರು ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋದ್ರೊಳಗಡೆನೆ ದಾರುಣವಾಗಿ ಹತ್ಯೆಯಾಗಿ ಹೋಗ್ಬಿಡ್ತಾರೆ. ತಕ್ಷಣ ಎಚ್ಚೆತ್ಕೊಂಡು ಪ್ರತಿರೋಧವನ್ನ ಒಡ್ಡಿದ್ರೂನು ಅವತ್ತು ತೈಮೂರನೆಂಬ ಪರಮ ಪಾಪಿಯ ಕ್ರೂರತೆಗೆ ಬಲಿಯಾಗಿ ದಾರುಣವಾಗಿ ಹತ್ಯೆಯಾದವರು ಒಂದೆರಡಲ್ಲ, ಬರೋಬ್ಬರಿ 1,00,000ಕ್ಕೂ ಹೆಚ್ಚು ಸಾಧು ಸಂತರು. ನಂತರ ಆತ ಶಿವಾಲಿಕ್ ಬೆಟ್ಟಗಳ ಮೂಲಕ ಮುಂದುವರೆದು ಕಾಂಗಡ ಪ್ರದೇಶವನ್ನ ವಶಪಡಿಸಿಕೊಂಡು ನಂತರ ಜಮ್ಮುವಿನ ಮೇಲೆ ಕೂಡ ದಾಳಿ ಮಾಡಿ ಹೋದಲ್ಲೆಲ್ಲ ಕೊಳ್ಳೆ ಹೊಡೆದು ಕಟ್ಟಡಗಳನ್ನ ಧ್ವಂಸ ಮಾಡಿ ಜನರನ್ನ ಕೊಂದು ಪೈಶಾಚಿಕತೆಯನ್ನ ಮೆರಿತಾನೆ. ತೈಮೂರ್ನ ಸೈನ್ಯದ ಕೆಲಸ ಇದೇ ಆಗ್ಬಿಡುತ್ತೆ. ಈ ರೀತಿ ಉತ್ತರ ಭಾರತದ ಬಹುಪಾಲು ಸಂಪತ್ತನ್ನ ಕೊಳ್ಳೆ ಹೊಡೆದ ತೈಮೂರ್ 1399ರ ಮಾರ್ಚ್ 19ರಂದು ಸಿಂಧೂ ನದಿಯನ್ನ ದಾಟಿ ಸಾಮರ್ಕಾಂದಿನತ್ತ ವಾಪಸ್ ಹೋಗ್ತಾನೆ. ಭಾರತದ ಇತಿಹಾಸದಲ್ಲಿ ಹೀಗೊಂದು ಹಿಂದೂಗಳ ಕ್ರೂರಾತಿ ಕ್ರೂರ ನರಮೇಧಗಳಿಗೆ ಕಾರಣ ಆದವನು ತೈಮೂರ್. ಈ ತೈಮೂರ್ನ ಅಟ್ಟಹಾಸಕ್ಕೆ ಲಕ್ಷಾಂತರ ಸಾಧು ಸಂತರು ಪ್ರಾಣ ತ್ಯಾಗವನ್ನ ಮಾಡಬೇಕಾಗುತ್ತೆ. ಕೆಲವರು ಆತನ ವಿರುದ್ಧ ನಿಂತು ಹೋರಾಟ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ಆತನ ರಾಕ್ಷಸ ಸೈನ್ಯದ ಮುಂದೆ ಅದಾಗ್ಲಿಲ್ಲ. ಇಂತಹ ನಾಗಾ ಸಾಧುಗಳು ತಮ್ಮ ಸಂಪೂರ್ಣ ಜೀವನವನ್ನ ಆಧ್ಯಾತ್ಮಿಕ ಅನ್ವೇಷಣೆಯಲ್ಲೇ ಮುಡಿಪಾಗಿಟ್ಟಿರ್ತಾರೆ. ಇವರನ್ನ ಪೂಜ್ಯ ಹಿಂದೂ ತಪಸ್ವಿಗಳು ಅಂತಾನೂ ಕರೀತಾರೆ. ಇವರನ್ನ ನೋಡೋದಕ್ಕೆ ಸ್ವಲ್ಪ ವಿಚಿತ್ರ ಹಾಗೆ ನಿರ್ಭೀತರಂತೆ ಕಾಣ್ತಾರೆ. ಅವರ ಜೀವನ ಶೈಲಿ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಶಿವನ ಮೇಲಿನ ಭಕ್ತಿ, ಅಚಲ ನಂಬಿಕೆಯಲ್ಲೇ ಯಾವಾಗ್ಲೂ ಮುಳುಗಿರ್ತಾರೆ. ದೇಹ ಪೂರ್ತಿ ಭಸ್ಮವನ್ನ ಬಳಿದುಕೊಂಡು, ಜಡೆಯನ್ನ ಬಿಟ್ಕೊಂಡು, ಕೈಯಲ್ಲಿ ತ್ರಿಶೂಲವನ್ನ ಹಿಡಿದುಕೊಂಡು ಹೆಚ್ಚಾಗಿ ಕಾಣಿಸ್ಕೊಳ್ತಿರ್ತಾರೆ. ನಾಗಾ ಸಾಧುಗಳು ನೋಡೋದಕ್ಕೆ ವಿಚಿತ್ರವಾಗಿ ಕಾಣಿಸಿದ್ರು ಕೂಡ ಅವರು ಅಸಾಧಾರಣ ಆಧ್ಯಾತ್ಮಿಕ ಶಕ್ತಿಯನ್ನ ಹೊಂದಿರ್ತಾರೆ. ಇವರಿಗೆ ಭವಿಷ್ಯವನ್ನ ನುಡಿಯೋ ಸಾಮರ್ಥ್ಯ ಹಾಗೆ ದೈವಿಕ ಶಕ್ತಿಗಳೊಂದಿಗೆ ಸಂವಹನ ನಡೆಸೋ ಸಾಮರ್ಥ್ಯ ಇದೆ ಅನ್ನೋ ನಂಬಿಕೆ ಕೂಡ ಇದೆ. ಇವರು ತಮ್ಮನ್ನ ವಿವಿಧ ಯೋಗಾಭ್ಯಾಸಗಳಲ್ಲೂ ಕೂಡ ತೊಡಕೊಂಡಿರ್ತಾರೆ. ಈ ಅಭ್ಯಾಸಗಳ ಮೂಲಕ ತಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸ್ತಾರೆ. ಶಕ್ತಿಯನ್ನ ಮತ್ತು ಬೌದ್ಧಿಕ ದೇಹದ ಮಿತಿಗಳನ್ನ ಮೀರೋದಕ್ಕೆ ಚೆನ್ನಾಗಿ ಕರಗತ ಮಾಡ್ಕೊಂಡಿರ್ತಾರೆ. ಇನ್ನು ನಾಗಾ ಸಾಧುಗಳು ಲೌಕಿಕ ಆಸೆಗಳನ್ನ ಹಾಗೆ ಬಯಕೆಗಳನ್ನ ಬಿಟ್ಟು ಸರಳ ನಿಷ್ಠುರವಾದ ಜೀವನ ಶೈಲಿಯನ್ನ ಅಳವಡಿಸಿಕೊಂಡಿರ್ತಾರೆ. ತಮ್ಮ ದಿನದ ಹೆಚ್ಚಿನ ಟೈಮನ್ನ ಧ್ಯಾನ, ಯೋಗ ಹಾಗೆ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲೇ ಬಳಸ್ಕೊಳ್ತಾರೆ. ನಾಗಾ ಸಾಧುಗಳು ಪೂರ್ವದಲ್ಲಿ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ತಮ್ಮ ದಿನವನ್ನ ಶುರು ಮಾಡ್ತಾರೆ. ಶಿವನ ಪೂಜೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ. ನಂತರ ಧ್ಯಾನ, ಆತ್ಮಾವಲೋಕನದಲ್ಲೇ ಸಮಯ ಕಳೀತಾರೆ. ಭಿಕ್ಷೆ ಮತ್ತು ದಾನದಿಂದ ಪಡೆದ ವಸ್ತುಗಳನ್ನ ಮಾತ್ರ ತಮ್ಮ ಜೀವನ ಶೈಲಿಯಲ್ಲಿ ಬಳಸ್ಕೊಳ್ತಾರೆ. ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡೋದಕ್ಕೆ ಹಾಗೆ ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಹೆಚ್ಚಾಗಿ ಇಷ್ಟಪಡ್ತಾರೆ. ಇನ್ನು ನಾಗಾ ಸಾಧುಗಳು ಹಿಂದೂ ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸ್ತಾರೆ. ಸಾಂಪ್ರದಾಯಿಕ ಜ್ಞಾನ, ಆಧ್ಯಾತ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಪರಂಪರೆಯ ರಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ. ಅವರ ಬುದ್ಧಿವಂತಿಕೆ, ಆಧ್ಯಾತ್ಮಿಕ ಒಳನೋಟ, ಮಾರ್ಗದರ್ಶನ, ಸಲಹೆಗಳನ್ನ ನೀಡೋ ಸಾಮರ್ಥ್ಯವನ್ನ ಹೊಂದಿರೋ ಕಾರಣಕ್ಕೇನೆ ಹಿಂದೂ ಧರ್ಮದಲ್ಲಿ ಅವರನ್ನ ಗೌರವ ಪೂರ್ವಕವಾಗಿ ನೋಡಲಾಗುತ್ತೆ. ಅವರ ಮಾತುಗಳನ್ನ ದೈವಿಕ ಶಕ್ತಿಯ ಮಾತುಗಳು ಅಂತಾನೆ ನಂಬಲಾಗುತ್ತೆ. ಈ ಕುಂಭಮೇಳದಂತಹ ಆಧ್ಯಾತ್ಮಿಕ ಹಾಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಕ್ತರಿಗೆ ವಿಶೇಷ ಆಶೀರ್ವಾದವನ್ನ ಇವರು ನೀಡ್ತಾರೆ. ನಾಗಾ ಸಾಧುಗಳ ಉಪಸ್ಥಿತಿ ಒಂದು ಸಮುದಾಯಕ್ಕೆ ಆಧ್ಯಾತ್ಮಿಕ ಶಕ್ತಿ, ಸಕಾರಾತ್ಮಕತೆ ಹಾಗೇನೆ ಆಶೀರ್ವಾದದ ಪ್ರತಿಬಿಂಬ ಅಂತ ಹೇಳ್ಬೋದು. ಆಗ್ಲೇ ಹೇಳ್ದಾಗೆ ನೋಡೋದಕ್ಕೆ ಒಂದ್ ರೀತಿ ವಿಚಿತ್ರ ಅಂತ ಕಾಣಿಸ್ಕೊಂಡ್ರು ಅದೇನೋ ಒಂದು ರೀತಿಯ ವಿಶೇಷವಾದ ದೈವಿಕ ಶಕ್ತಿ ಇವರಿಗೆ ಇರುತ್ತೆ. ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ನಾಗಾ ಸಾಧುಗಳು ತಮ್ಮ ಸಂಪೂರ್ಣ ದೇಹವನ್ನ ಭಸ್ಮದಿಂದ ಮುಚ್ಕೊಂಡಿರ್ತಾರೆ. ಜಡೆ ಕಟ್ಟಿದ ಕೂದಲನ್ನ ಹೊಂದಿರ್ತಾರೆ. ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿರ್ತಾರೆ. ಶಿವನ ಮಕ್ಕಳು ಅನ್ನೋ ರೀತಿಯಲ್ಲಿ ಗುರುತಿಸ್ಕೊಳ್ತಾರೆ. ಇವರು ಬಳಸೋ ವಸ್ತುಗಳು ಕೂಡ ಒಂದೊಂದು ದೈವಿಕ ಅರ್ಥವನ್ನ ಕೊಡುತ್ತೆ. ಉದಾಹರಣೆಯಾಗಿ ನಾವು ಭಸ್ಮವನ್ನ ತೆಗೆದುಕೊಂಡ್ರೆ ಅದು ಲೌಕಿಕ ಆಸೆಗಳಿಂದ ಅಥವಾ ಬಯಕೆಗಳಿಂದ ವ್ಯಕ್ತಿಯೊಬ್ಬ ಮುಕ್ತನಾಗಿದ್ದಾನೆ ಅನ್ನೋದನ್ನ ಹೇಳುತ್ತೆ. ಲೌಕಿಕ ಆಸೆಗಳ ಬದಲು ಅವರು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರ್ತಾರೆ ಅನ್ನೋದೇ ಇದರ ಸೂಚನೆ. ಅವರ ಕಟ್ಟಿದ ಜಡೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಭದ್ರತೆಯನ್ನ ಸಂಕೇತಿಸುತ್ತೆ. ಕೈಯಲ್ಲಿ ಹಿಡಿದಿರೋ ತ್ರಿಶೂಲ ಮಾನವ ಸ್ವಭಾವದ 3 ಅಂಶಗಳನ್ನ ಸಮತೋಲನಗೊಳಿಸೋ ಸಾಮರ್ಥ್ಯವನ್ನ ಪ್ರತಿನಿಧಿಸುತ್ತೆ. ಇನ್ನು ನಾಗಾ ಸಾಧುಗಳ ಬದುಕಿನ ಬಂಡಿ ಅಷ್ಟೊಂದು ಈಸಿಯಾಗಿರೋದಿಲ್ಲ. ಯಾಕಂದ್ರೆ ನಾಗಾ ಸಾಧುಗಳ ತ್ಯಾಗ ತುಂಬಾನೇ ದೊಡ್ಡದು. ಅವರ ಜೀವನ ಹಾಗೆ ಅವರ ದಿನಚರಿ ಬೇರೆ ಯಾರಿಂದನೂ ಅಂದ್ರೆ ಬೇರೆಯವರಿಂದ ಅದನ್ನ ಮಾಡೋದಕ್ಕೆ ತುಂಬಾನೇ ಕಷ್ಟ. ನಾಗಾ ಸಾಧುಗಳು ಆಗೋದು ಹೇಗೆ, ಕಠಿಣ ಬದುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ನಾಗಾ ಸಾಧುಗಳು ಆಗೋದು ಅಂದ್ರೆ ಈಸಿ ಕೆಲಸ ಅಲ್ವೇ ಅಲ್ಲ. ನಾಗಾ ಸಾಧುಗಳಾಗೋದಕ್ಕೆ ಒಂದು ಕಠಿಣ ತರಬೇತಿ ಬೇಕಾಗತ್ತೆ. ದೀಕ್ಷೆಯನ್ನ ತೆಗೆದುಕೊಂಡಿರ್ಬೇಕಾಗತ್ತೆ.
ಧ್ಯಾನ, ಯೋಗ ಹಾಗೆ ಸಮರ ಕಲೆಗಳು ಒಳಗೊಂಡ ಹಾಗೆ ಇನ್ನಿತರ ಗಟ್ಟಿಯಾದಂತಹ ದೈಹಿಕ ಹಾಗೆ ಮಾನಸಿಕ ಶಿಸ್ತುಗಳನ್ನ ರೂಪಿಸ್ಕೊಂಡಿರ್ಬೇಕಾಗತ್ತೆ. ದೀಕ್ಷೆಯನ್ನ ಸ್ವೀಕರಿಸುವಾಗಲೇ ಭಾವನೆಗಳನ್ನ, ಆಸೆಗಳನ್ನ, ದೈಹಿಕ ಅಗತ್ಯತೆಗಳನ್ನ ನಿಯಂತ್ರಿಸೋ ತರಬೇತಿಯನ್ನ ಕೊಡಲಾಗುತ್ತೆ. ಅವರ ಮನಸ್ಸು ಹಾಗೆ ದೇಹ ಯಾವಾಗಲೂ ಆಧ್ಯಾತ್ಮಿಕ ಶಕ್ತಿಗಳ ಜೊತೆ ಒಂದುಗೂಡುವಲ್ಲಿ ನಿರಂತರವಾಗಿರಬೇಕು. ಇಷ್ಟೆಲ್ಲ ಕಠಿಣ ಪರಿಶ್ರಮದ ನಂತರವೇ ನಾಗ ಸಾಧುಗಳಾಗೋದಕ್ಕೆ ಸಾಧ್ಯ. ಇನ್ನು ಆಗ್ಲೇ ಹೇಳಿದ ಹಾಗೆ ಅವರು ಭಸ್ಮವನ್ನ ಹಾಕೊಂಡಿರ್ತಾರೆ, ಬಟ್ಟೆಯನ್ನ ಧರಿಸೋದಿಲ್ಲ ಅಂತ. ಯಾಕೆ ಬಟ್ಟೆ ಧರಿಸೋದಿಲ್ಲ ಅಂದ್ರೆ ನಾಗ ಸಾಧುಗಳು ಪ್ರಕೃತಿ ಮತ್ತು ನೈಸರ್ಗಿಕ ಸ್ಥಿತಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಅದಕ್ಕಾಗಿನೇ ಬಟ್ಟೆ ಹಾಕೊಳ್ಳೋದಿಲ್ಲ. ಮನುಷ್ಯ ಬೆತ್ತಲೆಯಾಗಿ ಹುಡ್ತಾನೆ ಅಂದ್ರೆ ಈ ಸ್ಥಿತಿ ಸಹಜ ಅಂತ ನಾಗ ಸಾಧುಗಳು ನಂಬ್ತಾರೆ. ಈ ಭಾವನೆಯನ್ನ ಮೈಗೂಡಿಸ್ಕೊಂಡು ನಾಗ ಸಾಧುಗಳು ಯಾವಾಗ್ಲೂ ಬೆತ್ತಲೆಯಾಗೇ ಇರ್ತಾರೆ, ಮೈ ಮೇಲೆ ಭಸ್ಮವನ್ನ ಹಾಕೊಂಡಿರ್ತಾರೆ. ಬಾಹ್ಯ ವಿಷಯಗಳನ್ನ ಆಡಂಬರ ಅಂತಾನು ಪರಿಗಣಿಸ್ತಾರೆ. ಬೆತ್ತಲೆ ಸ್ಥಿತಿ ಮಾತ್ರ ಅಲ್ಲ, ದೇಹದ ಮೇಲಿರುವ ಬೂದಿ ಮತ್ತು ಸೆಣಬು ಕೂಡ ನಾಗ ಸಾಧುಗಳ ಗುರುತು. ಇನ್ನು ನಾಗ ಸಾಧುಗಳಾಗುವ ಪ್ರಕ್ರಿಯೆ ಇದು 12 ವರ್ಷಗಳನ್ನ ತೆಗೆದುಕೊಳ್ಳೋದು. ಇದರಲ್ಲಿ 6 ವರ್ಷಗಳನ್ನ ಪ್ರಮುಖ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಅವಧಿಯಲ್ಲಿ ನಾಗ ಆರಾಧನೆಗೆ ಸೇರ್ಕೊಳ್ಳೋದಕ್ಕೆ ಬೇಕಾದಂತ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಈ ಟೈಮ್ನಲ್ಲಿ ಅವರು ಕೌಪಿನ ಹೊರತುಪಡಿಸಿ ಬೇರೆ ಏನನ್ನೂ ಧರಿಸೋದಿಲ್ಲ. ಕುಂಭಮೇಳದಲ್ಲಿ ಪ್ರತಿಜ್ಞೆ ಮಾಡಿದ ಮೇಲೆ ಅವರು ಈ ಕೌಪೀನವನ್ನ ತ್ಯಜಿಸ್ತಾರೆ. ಹಾಗೆ ತಮ್ಮ ಜೀವನದುದ್ದಕ್ಕೂ ಬೆತ್ತಲೆಯಾಗಿ ಉಳ್ಕೊಳ್ತಾರೆ. ನಾಗ ಸಾಧುಗಳಾಗುವ ಪ್ರಕ್ರಿಯೆಯಲ್ಲಿ ಮೊದಲು ಬ್ರಹ್ಮಚರ್ಯದ ಶಿಕ್ಷಣವನ್ನ ಪಡಿಬೇಕಾಗುತ್ತೆ. ಇದರಲ್ಲಿ ಯಶಸ್ವಿಯಾದ ಮೇಲೆ ಅವರಿಗೆ ಮಹಾಪುರುಷನ ದೀಕ್ಷೆಯನ್ನ ಕೊಡ್ತಾರೆ. ನಂತರ ಯಜ್ಞೋಪವೀತವನ್ನ ಮಾಡಲಾಗುತ್ತೆ. ಇದಾದ ಮೇಲೆ ಅವರು ತಮ್ಮ ಕುಟುಂಬ, ತಮ್ಮ ಹೆಸರಿನಲ್ಲೇ ತಾವೇ ಪಿಂಡದಾನವನ್ನ ಮಾಡ್ತಾರೆ. ಈ ಪ್ರಕ್ರಿಯೆಯನ್ನ ಬಿಜ್ವಾನ್ ಅಂತ ಕರೀತಾರೆ. ಅಲ್ಲಿಂದ ಲೌಕಿಕ ಸಂಸಾರವನ್ನ ತ್ಯಾಗ ಮಾಡ್ತಾರೆ. ನಾಗ ಸಾಧುಗಳಿಗೆ ಯಾವುದೇ ಆದಂತ ವಿಶೇಷವಾದ ಸ್ಥಳ ಅಥವಾ ಮನೆ ಇರೋದಿಲ್ಲ. ಗುಡಿಸಲು ಹಾಕೊಂಡು ಜೀವನ ಕಳೀತಾರೆ. ಮಲಗೋದಕ್ಕೂ ಕೂಡ ಯಾವುದೇ ಹಾಸಿಗೆಯನ್ನು ಬಳಸೋದಿಲ್ಲ. ನೆಲದ ಮೇಲೆ ಮಾತ್ರ ಮಲ್ಕೊಳ್ತಾರೆ. ದಿನಕ್ಕೆ 7 ಮನೆಗಳಲ್ಲಿ ಇವರು ಭಿಕ್ಷೆ ಬೇಡ್ತಾರೆ. ಮನೆಗಳಿಂದ ಭಿಕ್ಷೆ ಪಡೆದ್ರೆ ಪರವಾಗಿಲ್ಲ, ಇಲ್ಲದೆ ಇದ್ರೆ ಹಸಿವಿನಿಂದಾನೇ ಇರಬೇಕಾಗುತ್ತೆ. ಇಡೀ ದಿನದಲ್ಲಿ ಒಂದ್ಸಲ ಮಾತ್ರ ಆಹಾರವನ್ನ ತೆಗೆದುಕೊಳ್ಳೋದು. ನಾಗ ಸಾಧುಗಳು ಹಿಂದೂ ಧಾರ್ಮಿಕ ಸಾಧುಗಳಾಗಿದ್ದಾರೆ. ಯಾವಾಗಲೂ ಬೆತ್ತಲೆಯಾಗಿರ್ತಾರೆ. ಹಾಗೆ ಸಮರ ಕಲೆಗಳಲ್ಲಿ ಪ್ರವೀಣರು ಕೂಡ ಹೌದು. ಸೊ ವಿವಿಧ ಅಖಾಡಗಳಲ್ಲಿ ತಮ್ಮ ವಾಸಸ್ಥಾನವನ್ನ ಹೊಂದಿರ್ತಾರೆ. ಹೆಚ್ಚಿನ ನಾಗ ಸಾಧುಗಳಂತೂ ಜುನಾ ಅಖಾಡದಲ್ಲಿರ್ತಾರೆ. ನಾಗ ಸಾಧುಗಳು ಅಖಾಡದಲ್ಲಿ ವಾಸಿಸೋ ಸಂಪ್ರದಾಯವನ್ನ ಆದಿಗುರು ಶಂಕರಾಚಾರ್ಯರು ಶುರು ಮಾಡ್ತಾರೆ. ತಿಳ್ಕೊಂಡ್ರಲ್ವಾ? ನಾಗ ಸಾಧುಗಳ ಜೀವನ ಎಂಥದ್ದು, ಧರ್ಮ ರಕ್ಷಣೆಗೆ ತಮ್ಮನ್ನ ತಾವೇ ಯಾವ ರೀತಿಯಾಗಿ ಮುಡಿಪಾಗಿಟ್ಟಿದ್ದಾರೆ, ಜೊತೆಗೆ ಶಿವನ ಧ್ಯಾನದಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಮುಂದುವರಿತಾ ಇದ್ದಾರೆ.